ಟ್ರಾಫಿಕ್ಕು ತೊಂದರೆಗೆ ಜನ ಸಾಮಾನ್ಯರು ಸಿಕ್ಕತ್ತೆ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನಮ್ಮನ್ನು ಪೊಲೀಸ್ನವ್ರು ಬಿಡಿಸ್ಬಿಡ್ತಾರೆ. ಇಲ್ಲ ನಾನು ಅದಕ್ಕೆ ನಮಗೆ ಜೀರೋ ಇಲ್ಲ, ನಮಗೆ ಜೀರೋ ಟ್ರಾಫಿಕ್ ಇಲ್ಲ, ನನಗೆ ಇವ್ರಿಗೂ ಇಲ್ಲ. ನಾಟ್ ಜೀರೋ ಟ್ರಾಫಿಕ್, ಬಟ್ ಪೊಲೀಸ್ನವ್ರು ಆಗುವೆ ಅಲ್ಲೆಲ್ಲ ನಿಂತ್ಕೊಂಡು ಬಿಡಿಸ್ಬಿಡ್ತಾರೆ. ಸಿಗ್ನಲ್ ಟು ಸಿಗ್ನಲ್ ಅಷ್ಟೇ, ಮಾತ್ರ ಸಿಗ್ನಲ್ಸ್ ಅಷ್ಟೇ. ನೋ ಜೀರೋ ಟ್ರಾಫಿಕ್, ನೋ ಜೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್ ಅಂಡ್ ಟು ದಿ ಹೋಮ್ ಮಿನಿಸ್ಟರ್. ಬೇರೆ ಮಿನಿಸ್ಟರ್ಗಳಿಗೂ ಹೇಳ್ಬಿಟ್ಟಿದ್ದೀನಿ ಯಾರು ಜೀರೋ ಟ್ರಾಫಿಕ್ ಇರಬಾರ್ದು ಅಂತ. ಆದರೂ ಪೊಲೀಸ್ನವ್ರು ನಾವು ಹೋಗುವಾಗ ಇದು ಮಾಡಿಬಿಡ್ತಾರೆ, ಸಿಗ್ನಲ್ ಫ್ರೀ ಮಾಡಿಬಿಡ್ತಾರೆ. ಹೇಳಿದ್ದು ಎರಡೂ ಒಂದೇ ಆಗಲ್ರಿ. ಇಡೀ ರಸ್ತೆನೆ ಖಾಲಿ ಮಾಡಿಸ್ಬಿಡೋದಕ್ಕೂ ಫ್ರೀ ಟ್ರಾಫಿಕ್ ಫ್ರೀ ಅಂತಂದ್ರೆ ನಾವು ಹೋಗೋ ದಾರಿನೆಲ್ಲ ನೀವು ನೋಡಿದಿರಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಹೋಯ್ತಾ ಇರ್ತಾರೆ, ದಾರಿ ಇರ್ತಾರೆ, ಯಾರು ದಾರಿಲಿ ಹೋಯ್ತಾರ? ಪ್ರೈಮ್ ಮಿನಿಸ್ಟರ್ ಟೈಮ್ನಲ್ಲಿ ಜೀರೋ ಟ್ರಾಫಿಕ್ ಆಗ್ತದೆ. ಗವರ್ನರ್ ಹೋಯ್ತಾರೆ, ಯಾರು ಹೋಯ್ತಾರ? ಇಲ್ಲ ಇಲ್ಲ, ನೀವು ತಿಳ್ಕೊಂಡಿರೋದು ಹಂಗೆ. ನಾನು ನೋಡಪ್ಪ, ನಾನು ಇವತ್ತು ನಿಮ್ಮ ಮೂಲಕನೂ ಹೇಳ್ತಾ ಇದ್ದೀನಿ, ಜನರಿಗೂ ಹೇಳಿದ್ದೀನಿ, ಪೊಲೀಸ್ನವ್ರಿಗೂ ಹೇಳಿದ್ದೀನಿ, ಎಲ್ರಿಗೂ ಹೇಳಿದ್ದೀನಿ, ನೋ ಜೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್ and to the home minister. ಪೊಲೀಸ್ನವರು ಟ್ರಾಫಿಕ್ ನಿಲ್ಸಲ್ಲ, ಬಟ್ ನಮ್ಗೆ ದಾರಿ ಮಾಡ್ಕೊಡ್ತಾರೆ ಅಷ್ಟೇ, ಬೇರೆ ಇಲ್ಲ. ಎರಡೂ ಒಂದೇ ಆಗಲ್ರಿ. ಎರಡೂ ಒಂದೂ ಇಲ್ಲ, ಎರಡೂ ಒಂದೇ. ನಾವು ಸಿಗ್ನಲ್ಗಳಲ್ಲಿ ಎಲ್ಲ ವೆಹಿಕಲ್ಗಳು ತಡೆದು ಬಿಡ್ತಾರೆ, ನಮ್ಗೆಲ್ಲ ಫ್ರೀ ಬಿಟ್ಬಿಡ್ತಾರೆ ಎಲ್ಲ ರಸ್ತೆಗಳನ್ನೆಲ್ಲ. ಜೀರೋ ಟ್ರಾಫಿಕ್ ಅಂತಂದ್ರೆ ಜೀರೋ ಟ್ರಾಫಿಕ್ ಇಲ್ದೇ ವೆಹಿಕಲ್ಗಳು ಬಿಡ್ತಾರೆ. ಎಲ್ಲೆಲ್ಲಿ ನಮಗೆ ಅಡಚಣೆ ಇದೆ ಅಲ್ಲೆಲ್ಲ ಇದು ಮಾಡಿಬಿಡ್ತಾರೆ. ಸೊ ಅದು ಒಂದೇ ಆಗಲ್ಲ. ಜೀರೋ ಟ್ರಾಫಿಕ್ ಈಸ್ ಡಿಫರೆಂಟ್. ನಾನು ಅದನ್ನೂ ಮಾಡಬೇಡಿ ಅಂತ ಹೇಳ್ತೀನಿ ಪೊಲೀಸ್ನವ್ರಿಗೆ. ಈಗ ನಿಮ್ಗೆ ಹೆಂಗೆ ಇರ್ತದೆ ಮಾಡ್ತಾರೆ, ಹಂಗೆ ನಮಗೂ ಮಾಡಲಿ. ಈಗ ಅದಕ್ಕೆ ಹೇಳಿದ್ದೀನಿ ಪೊಲೀಸ್ನವರಿಗೆ, ಬರೀ ಕಾನ್ಸ್ಟೇಬಲ್ಗಳಿರೋದಲ್ಲ ಟ್ರಾಫಿಕ್ನಲ್ಲಿ, ನಿಮ್ಮ ಪೊಲೀಸ್ ಹೈಯರ್ ಆಫೀಸರ್ಗಳು ಕೂಡ ಇರಬೇಕು ಅಲ್ಲಿ ಟ್ರಾಫಿಕ್ನಲ್ಲಿ ನಿಂತಿರಬೇಕು. ಬರೀ ಆಫೀಸ್ನಲ್ಲಿ ಕೂತ್ಕೊಂಡು ಪಂಕ ಕೆಳಗಡೆ ಕೂತ್ಕೊಂಡು ಇರೋದಲ್ಲ. ಪಂಕ ಎಲ್ಲ ಈಗೆಲ್ಲ ಎ ಸಿಗಳಾಗ್ಬಿಟ್ಟಿದ್ದಾವೆ. ಸೊ ಅದೆಲ್ಲ ಪೊಲೀಸ್ನವ್ರಿಗೆ ಹೇಳಿದ್ದೀವಿ. ಸೊ ನಮಗೆ ಹೋಪ್ಸ್ ಏನಪ್ಪ ಅಂತಂದರೆ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು. ಪೊಲೀಸ್ನವರು ನಮ್ಮ ಪೊಲೀಸು ಕಾನೂನು ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಪೊಲೀಸ್ನವರು ಕೋಆಪ್ರೇಟ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ. ಪೊಲೀಸ್ನವ್ರು ಮನಸ್ಸು ಮಾಡಿದ್ರೆ ಅಪರಾಧಗಳನ್ನು ತಡೆಗಟ್ಟೋದು ಕಷ್ಟ ಏನಿಲ್ಲ. ಆಮೇಲೆ ಇಂಟೆಲಿಜೆನ್ಸು ಕೂಡ ಸ್ಟ್ರೆಂಥನ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಸೊ ಇಷ್ಟು ಮೇಜರ್ ಆಗಿ ಹೇಳಿರ್ತಕ್ಕಂಥದ್ದು. ಇನ್ನೂ ಅನೇಕ ವಿಚಾರಗಳನ್ನು ಏನು ಟ್ರಾನ್ಸ್ಫರ್ದು ಹೇಳಿದ್ದೀನಿ. ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಹೇಳಿದ್ದೀನಿ. ನಮ್ಮ ಎಲ್ಲ ಆಕ್ಷನ್ಗಳು ಕೂಡ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಪ್ರಯತ್ನ ಮಾಡ್ಬೇಕಲ್ರಿ. ಆಗೋದೇ ಇಲ್ಲ ಅಂದ್ರೆ ಆಗೋದಿಲ್ಲ. ಏನುವೆ ಪ್ರಯತ್ನನೇ ಮಾಡದೆ ಹೋದ್ರೆ ಈಗೇನು ಆಗೋದೇ ಇಲ್ಲಪ್ಪ ಅಂತ ಬಿಟ್ಬಿಟ್ರೆ ಆಗುತ್ತಾ? ಪ್ರಯತ್ನ ಮಾಡಬೇಕು. ಸೊ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ನೀವು ನಮ್ಗಿಂತ ಹೆಚ್ಚು ತಿಳ್ಕೊಂಡು ಎಲ್ಲ ಹೇಳಿದಿರಿ, ನೀವು ಸಮಸ್ಯೆ ಹೇಳಿದ್ರಿ, ಆ ಎಲ್ಲಾನು ಇಂಪ್ಲಿಮೆಂಟ್ ಮಾಡಿದ್ರೆ ನಂಬರ್ 1 ಮಾಡಬೇಕು ಅನ್ನೋದು ನಮ್ಮ ಆಸೆ. ಯಾರಾದರೂ ಡೆಲಿಬ್ರೇಟಾಗಿ ಅಶಿಸ್ತಿನಿಂದ ನಡ್ಕೊಂಡ್ರೆ, ಕರ್ತವ್ಯ ಲೋಪ ಮಾಡಿದ್ರೆ ಅವ್ರ ಮೇಲೆ ಮುಲಾಜಿಲ್ಲದೆ ಆಕ್ಷನ್ ತಗೋತೀವಿ. ನಾನು ಕೆಳಗಡೆಯಿಂದ ಬಂದಿರೋನೆ. ಎಮ್ಮೆ ಮೇಯಿಸ್ಕೊಂಡು, ಕುರಿ ಮೇಯಿಸ್ಕೊಂಡು, ಹೋಟ್ಲಲ್ಲಿ ಸಾಂಬಾರ್ ತಗೊಂಡು ಊಟ ಮಾಡಿ ಅನ್ನ ಬೇಯಿಸ್ಕೊಂಡು ಎಲ್ಲ ಬಂದಿರೋದು. ಆದ್ರಿಂದ ನಿಮ್ಗೆಲ್ಲವೂ ಗೊತ್ತಿದೆ. ಈಗ ಹೇಳಿದ್ರಲ್ಲ, ಮೈಸೂರು ಹೇಳಿದ್ರಲ್ಲ, ಅವ್ರು ಪೊಲೀಸ್ನವ್ರು ಹೋಗಿ ಆ ಸಮಸ್ಯೆ ಗೊತ್ತಾಗಿದ್ರೆ ಅದು ತಳಮಟ್ಟದಿಂದ ನಿಮ್ಮ ಹತ್ರ ಗೊತ್ತಾಗೋದು. ಆ ತಳಮಟ್ಟ ಗೊತ್ತಾಗಿದ್ರೆ ಆ ಸಮಸ್ಯೆ ಬಗೆಹರಿತದೆ. ಕರೆಕ್ಟ್.
ಒಂದು ಅದೇ ಸರ್, ಈಗ BNS ಕಾಯ್ದೆ ಬಂದಿದೆಯಲ್ಲ, ಅದರಲ್ಲಿ ಮೊನ್ನೆ ಲಾ ಮಿನಿಸ್ಟರ್ ಹೇಳಿದ್ದಾರೆ 23 ಅಂಶಗಳಿಗೆ ತಿದ್ದುಪಡಿ ತರ್ತೀನಿ ಅಂತ. ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದೀವಿ, ಒಂದು ಕೈಪಿಡಿನೂ ಕೂಡ ಹೊರಡಿಸಿದ್ದೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೂಡ ಕೊಟ್ಟಿದ್ದೀವಿ, ಕೈಪಿಡಿ ಕೊಟ್ಟಿದ್ದೀವಿ, ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ, ಮೂರು ಸಾರಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಅದನ್ನು ಹೊಸ ಕಾಯ್ದೆ ಈಗ ಜುಲೈ 1ರಿಂದ ಇಂಡಿಯನ್ ಎವಿಡೆನ್ಸ್ ಆಗ್ತಾ ಅಷ್ಟೊಂದು ಬದಲಾವಣೆ ಆಗಿಲ್ಲ, ಇಂಡಿಯನ್ ಪೀನಲ್ ಕೋಡ್ ಅಷ್ಟೊಂದು ಬದಲಾವಣೆ ಆಗಿಲ್ಲ, CRPC ಬದಲಾವಣೆ ಆಗಿದೆ. ಸರ್, ಈಗ ತಿದ್ದುಪಡಿ ತರೋದು ನ್ಯಾಯಮ ಅಂತ ಸರ್, ತಿದ್ದುಪಡಿ ತರ್ತೀನಿ 23 ಅಂಶಗಳಿಗೆ ಅಂತ. ನಾವೆಲ್ಲಿ ತರಕಾಗಿ ತಿದ್ದುಪಡಿ ತರ್ತೀನಿ ಅಂತ ಹೇಳಿ ನಾವು ರೆಕಮೆಂಡ್ ಮಾಡ್ಬೋದು, ನಾವೆಂಗ್ ತರಕಾಗುತ್ತೆ? ಇಟ್ಸ್ ಎ ಸೆಂಟ್ರಲ್ ಆಕ್ಟ್, ಎವಿಡೆನ್ಸ್ ಆಕ್ಟ್, CRPC, IPC, ದೇ ಆರ್ ಆಲ್ ಸೆಂಟ್ರಲ್ ಆಕ್ಟ್. ಸರ್, ಈಗ 1860ನಲ್ಲಿ ವಾದವು 1860 ಬ್ರಿಟಿಷ್ನವ್ರ ಕಾಲದಲ್ಲಿ ಆಗಿದ್ದು. ಸರ್, ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಎಲ್ಲಾ ಕೊಲೆ ಕೇಸುಗಳಲ್ಲೂ ಪಾರದರ್ಶಕವಾಗಿ ಮಾಡ್ತಾರೆ, ಆರೋಪಗಳು ತೋರಿಸ್ತಾರೆ. ಮನೆ ದರ್ಶನ್ ಕೊಲೆ ಕೇಸ್ ಆದಾಗ ಸ್ಟೇಷನ್ಗೆ ಶಾಮಿಯಾನ ಹಾಕ್ಬಿಟ್ಟಿದೆ, ಯಾಕೆ ಸರ್ ಅದು? ಯಾವುದು? ದರ್ಶನ್ ಅವರು 144 ಸೆಕ್ಷನ್ ಇಲ್ಲ 144 ಸೆಕ್ಷನ್ ಹಾಕಲ್ಲ. ಏನಾದರೂ ಕೂಡ ಗಲಾಟೆ ಆಗ್ಬೋದು ಅಥವಾ ಪ್ರತಿಭಟನೆ ಆಗ್ಬೋದು, ಇನ್ನೇನೋ ಆಗ್ಬೋದು ಅಂತ ಇದ್ರೆ ಸುದ್ದಿ ಇದ್ರೆ ಮಾತ್ರ, ಇನ್ಫಾರ್ಮೇಶನ್ ಇದ್ರೆ ಮಾತ್ರ ಮಾಡ್ತಾರೆ, ಅದರ್ವೈಸ್ ಮಾಡಲ್ಲ. ಯಾರು ಕೂಡ ಕಾನೂನನ್ನ ಕೈ ತಗೋಬಾರದು. ನಾವು ಏನ್ ಬರೀತೀವಿ ಗೊತ್ತಾ? ಐ ಆಮ್ ಎ ಲಾ ಅಬೈಡಿಂಗ್ ಸಿಟಿಜನ್, ಮೇಲ್ ಅಪ್ಲಿಕೇಶನ್ ಅಲ್ಲಿ ಬರೆಯೋದು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.